ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಂತ ಕೆಲಸ ಆಗೋಯ್ತು. ಗೆಳೆಯ, ಯಾಕೆ ಏನಾಯ್ತು? ಅಲ್ಲ, ಮನೆಗೆ ಹೋದ ಒಂದು ತಿರ್ಗಾ ಆಫೀಸ್ಗೆ ಯಾಕೆ ವಾಪಸ್ ಬಂದೆ? ಏನು ಅಂತ ಹೇಳ್ತಾ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣ. ಲೇ ಟೆನ್ಷನ್ ಮಾಡ್ಕೋಬೇಡ. ಏನಾಯ್ತು ಸ್ವಲ್ಪ ಸಮಾಧಾನ ಹೇಳು. ನೋಡ, ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದೇನಾಯ್ತು ಹೇಳು. ಗೆಳೆಯ, ಸೂಪರ್ ಕಣ. ಲೈ, ಅದು ಇಂಟೆನ್ಷನಲ್ ಆಗಾಯ್ತು, ಬೈ ಆಕ್ಸಿಡೆಂಟ್ ಆಯ್ತು, ಬಿಟ್ಟಾಕೋ, ಬಿಟ್ಟು ಆಯ್ತಲ್ಲ, ಇದೇ ಬೇಕಾಗಿದ್ದು. ಸೂಪರ್ ಕಣ, ಸೂಪರ್. ವೆಲ್ ಡನ್. ಏನು ವೆಲ್ ಡನ್ ಆಗ್ಯಾನ? ನನಗೆ ಮುಖ ನೋಡೋಕ್ಕಾಗ್ತಾ ಇಲ್ಲ ಕಣ. ಅವ್ನು ಹಿಂಗ ಫೇಸ್ ಮಾಡಲಿ ನಾನು, ಗಿಲ್ಟ್ ಆಗ್ತದೆ ಕಣ. ಅದಕ್ಕೆ ಯಾಕೋ ಗಿಲ್ಟ್ ಫೀಲ್ ಮಾಡ್ಕೋತಾ ಇದೆಯಾ ಅಲ್ವೋ? ನಮ್ಮದೇ ATM ಕಾರ್ಡಿಂದ, ನಮ್ಮದೇ ಅಕೌಂಟಿಂದ ನಮ್ಮ ದುಡ್ಡನ್ನೇ ಡ್ರಾ ಮಾಡ್ಕೊಂಡ್ರೆ ಅದು ಕಳ್ತನ ಹೆಂಗೋ ಆಗುತ್ತೆ. ಅಲ್ಲ, ಗಂಡ ಹೆಂಡತಿ ಹತ್ರ ಹೆಂಗಿರ್ಬೇಕು ಆ ಥರ ಇದೆಯಪ್ಪ ನೀನು. ಅದಕ್ಕೆ ಯಾಕೆ ಅಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೋತಾ ಇದೆಯಾ? ಯಾರ್ದೋ ತಲೆ ಕಡ್ದು ಬಂದ ಒಂಥರ ಕೂತಿದ್ದಾನೆ ನೋಡ. ಬೆಂಕಿ ಇದ್ದಲ್ಲಿ ಬೆಣ್ಣೆ ಕರಗೋದು ಸಹಜ, ಇದು ಪ್ರಕೃತಿ ನಿಯಮ ಕಣ. ಯಾಕಣ ನೀನು ಏನೇ ಹೇಳಿದ್ರು ನಂಗೆ ಗಿಲ್ಟ್ ಫೀಲ್ ಆಗ್ತದೆ ಕಣ. ಗೆಳೆಯ, ನೀನೇನು ಕಂಡವ್ರ ಹೆಂಡ್ತಿಗ ಮುತ್ಕೊಟ್ಟು ಬಂದಿದ್ಯಾ? ನಿನ್ನ ಹೆಂಡ್ತಿಗೆ ತಾನೇ, ಅದಕ್ಕೆ ಯಾಕೋ ಗಿಲ್ಟ್ ಫೀಲ್ ಮಾಡ್ಕೋತಾ ಇದೆಯಾ? ಅದು ನಿನ್ಗೆ ಅರ್ಥ ಆಗಲ್ಲ ಬಿಡ. ನನ್ನ ಪರಿಸ್ಥಿತಿನಲ್ಲಿ ನೀನು ಇದ್ದಿದ್ರೆ ಗೊತ್ತಾಗಿರೋದು. ಇದ್ರನ್ನ ಅರ್ಥ ಮಾಡ್ಕೊಳ್ಳೋಂಥದ್ದು ಏನೋ ಇದೆ ಗೆಳೆಯ. ನೋಡ, ಅವತ್ತು ಅದಕ್ಕೆ ನಿನಗೆ ಮುತ್ತು ಕೊಟ್ಟಿದ್ರು, ಇವತ್ತು ನೀನು ಅದಕ್ಕೆ ಮುತ್ತು ಕೊಟ್ಟಿದ್ದೆ, ಎಲ್ಲ ಸರಿ ಹೋಯ್ತಲ್ಲ. ಇದರಲ್ಲಿ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡೋಂಥದ್ದು ಏನೋ ಇದೆ. ನೀನು ಆಫ್ಟರ್ ಮುತ್ತು ಕೊಟ್ಟಿದ್ದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ನೀನು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಹೋಗತ್ಲಾಗೆ ಸಾಕು ಸುಂದರಪ್ಪ, ನಾನು ಮೊದಲೇ ಬೇಜಾರಿದ್ದೀನಿ. ಅವನು ನಾನು ನೋಡಿದ ರೀತಿ ನನಗೆ ಇನ್ನೂ ಕಣ್ಣು ಕಡ್ದಾಗಿದೆ. ಗೆಳೆಯ, ಯಾಕೋ ಇಷ್ಟೊಂದು ಸೆನ್ಸಿಟಿವ್ ಆಗ್ತಾ ಇದೆಯಾ? ಒಂದ್ ವೇಳೆ ಇದರಿಂದ ಅತ್ತಿಗೆಗೆ ಖುಷಿ ಆಗಿದ್ರು ಆಗಿರ್ಬೋದಪ್ಪ, ಯಾರು ಗೊತ್ತು? ಏನು ಹೇಳ್ತಾ ಇದೀಯಾ? ಹೂ ಕಣ ಗೆಳೆಯ, ಈಗ ಅತ್ತಿಗೆ ಫೀಲಿಂಗ್ಸ್ ಏನಿದೆ ಅಂತ ಯಾರಿಗಪ್ಪ ಗೊತ್ತು? ಅದಕ್ಕೆ ಅರ್ಜೆಂಟ್ ಬಿದ್ದು ಯಾವುದೇ ಕನ್ಕ್ಲೂಷನ್ ಬರಬೇಡ. ಸ್ವಲ್ಪ ವೇಟ್ ಮಾಡು, ಎಲ್ಲ ಗೊತ್ತಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.